ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ಇವರಿಬ್ಬರದ್ದು ಉಂಡು ಮಲಗಿದ ಮೇಲೂ ನಿಲ್ತಿರ್ಲಿಲ್ಲ. ಸಾಲದ ವಿಷಯಕ್ಕೆ ಶುರುವಾಗ್ತಾ ಇದ್ದ ಗಲಾಟೆ ಹೆಂಡತಿಯ ಹೆಣ ಉರುಳಿಸಿದೆ. ಪತ್ನಿ ಕೊಂದು ಮನೆ ಮುಂದೆ ಸಮಾಧಿ ಮಾಡಿದ್ದವ ಅಂಧರಾಗಿದ್ದಾನೆ. ನೋಡು ನಾನು ಅಲ್ಲಿಗೆ ನಾಯಕ ಮುಚ್ಚಿಲ್ರಿ, ನನಗೇನು ಹೇಳ್ಕೊತಾಗ್ಯದ್ರಿ, ನನ್ನ ಮಗನ ತಿರ್ಗಾಡಿ ಭಾಳ ಅವಶ್ಯಕತೆ ಆದೇನ್ರಿ. ನಾ ಹಾರಿಲೆ ಹೊಡೆದೀನಿ, ಅದಕ್ಕೆ 2-3-4 ಏಟು ಹೊಡೆದು ಕಲಾಶಿ ಆಗೋದು ಅಂತ ಹೇಳೋದು. ಮುಂದೆ ಅಲ್ಲೇ ಅವ್ರು ಹೋದಾಗ ಹಾಡಿ ಮುಚ್ಚೋದ್ರಿ ಕಂಪೌಂಡ್. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅದೊಂದು ಬಿಡಿಸಲಾಗದ ಅನುಬಂಧ. ನನಗೆ ನೀನು ನಿನಗೆ ನಾನು ಅಂತ ಉಸಿರಿರೋವರೆಗೂ ಹೆಜ್ಜೆ ಮೇಲೆ ಹೆಜ್ಜೆ ಇಡೋ ಸುಮಧುರ ಪ್ರೇಮಾನುಬಂಧ. ಜೀವನ ಅಂದ್ರೆ ಅಂದ್ಕೊಂಡಂತೆ ಬದುಕೋದಲ್ಲ, ಹೊಂದ್ಕೊಂಡು ಬದುಕೋದು. ಯಾವ ಗಂಡ ಹೆಂಡತಿ ಇದನ್ನರಿತು ಹೆಜ್ಜೆ ಹಾಕ್ತಾರೋ ಅಂಥವರ ಬದುಕು ಬಂಗಾರವಾಗಿರುತ್ತೆ. ಹೀಗಾಗಿಯೇ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮಲಗೋ ತನಕ ಅನ್ನೋದು. ಆದ್ರೆ ಈಗೀಗ ಈ ಪ್ರೀತಿ ವಾತ್ಸಲ್ಯಗಳು ಮರೆಯಾಗಿ ಹೋಗಿವೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಡೆಯಬಾರದ ಘಟನೆಗಳು ನಡೆಯುತ್ತಿವೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗೆಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಇದೇ ಹೆಂಡತಿಯನ್ನೇ ಕೊಂದು ಮನೆ ಮುಂದೆ ಹೂತು ಹಾಕಿದ್ದವ ಅಂಧರಾಗಿದ್ದ. ಮೈತುಂಬ ಸಾಲ ಮಾಡಿಕೊಂಡು ಪತ್ನಿಗೆ ಚಟ್ಟ ಕಟ್ಟಿದವ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಸಾಲದ ಸುಳಿ ಪತ್ನಿಯ ರಕ್ತ ಹರಿಸಿದ ರತ್ನಾಕರ. ಹೆಂಡತಿ ಕೊಂದ ಮನೆ ಮುಂದೆಯೇ ಸಮಾಧಿ ಮಾಡಿದ. ಇವನೇ ನೋಡಿ ಈ ಸ್ಟೋರಿಯ ಖಳನಾಯಕ. ಹೆಸರು ಪ್ರಭು ರತ್ನಾಕರ ಅಂತ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗೆ ನಿವಾಸಿ. ಗುತ್ತಿಗೆದಾರನಾಗಿದ್ದ ಈತನಿಗೆ ಬಂಗಾರದಂತಹ ಸಂಸಾರ ಇತ್ತು. ಗಂಡ ಹೆಂಡತಿ ಒಬ್ಬ ಮಗ, ಮೂವರೇ ಇದ್ದ ಚಿಕ್ಕ ಸಂಸಾರ ಈತನದ್ದು. ಫೆಬ್ರವರಿ 2ನೇ ತಾರೀಕು ಹಿಪ್ಪರಗಿ ಪೊಲೀಸ್ ಠಾಣೆಗೆ ಹೋಗಿ ದೂರೊಂದನ್ನ ಕೊಟ್ಟಿದ್ದ. ದೇವಸ್ಥಾನಕ್ಕೆ ಹೋದ ನನ್ನ ಪತ್ನಿ ಸರೋಜಾ ಕಾಣೆಯಾಗಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಏನಾಗಿದ್ದಾಳೆ ಗೊತ್ತಿಲ್ಲ ಅಂತ ಹಸಿ ಹಸಿ ನಾಟಕ ಮಾಡಿದ್ದ. ಇಲ್ಲಿಂದಲೇ ಇವನ ಕ್ರೈಮ್ ಕಥಾನಕ ಶುರುವಾಗಿದ್ದು. ಈ ಕಡೆ ಕಂಪ್ಲೇಂಟ್ ಕೊಟ್ಟವ, ಆ ಕಡೆ ಹೆಂಡತಿ ತವರು ಮನೆಗೆ ಹೋಗಿ ಮೊಸಳೆ ಕಣ್ಣೀರು ಸುರಿಸಿದ್ದ. ನನ್ನ ಹೆಂಡತಿ ಇಲ್ಲದೆ ನಾನು ಹೇಗೆ ಇರಲಿ ಅಂತ ಆಡಬಾರ್ದ ನಾಟಕ ಆಡಿದ್ದ. ಹೀಗಾಗಿ ಸಂಬಂಧಿಕರ್ಯಾರಿಗೂ ಈತನ ಮೇಲೆ ಸಣ್ಣ ಅನುಮಾನವೂ ಬಂದಿರಲಿಲ್ಲ. ತನಿಖೆಗಿಳಿದ ಪೊಲೀಸರಿಗೆ ಸಣ್ಣದೊಂದು ಸುಳಿವೂ ಸಿಕ್ಕಿರಲಿಲ್ಲ. ಹೀಗಾಗಿ ಅನುಮಾನ ಬಂದು ರತ್ನಾಕರ್ನ ಬುಡಕ್ಕೆ ಕೈ ಹಾಕಿದ್ದಾರೆ. ಪೊಲೀಸ್ ಠಾಣೆಗೆ ಕರೆಸ್ಕೊಂಡು ತಮ್ಮ ಸ್ಟೈಲ್ನಲ್ಲಿ ಬಿಸಿ ಮುಟ್ಟಿಸೋದಕ್ಕೆ ಶುರು ಮಾಡುತ್ತಿದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಜನವರಿ 24ನೇ ತಾರೀಕು ತಾನೇ ತನ್ನ ಪತ್ನಿಯನ್ನು ಕೊಂದು ಹೂತು ಹಾಕಿದ್ದಾಗಿ ಬಾಯ್ಬಿಟ್ಟಿದ್ದ. ಶುಕ್ರವಾರ ದಿನ ಅದನ್ನೆಲ್ಲ ಕೆಲಸ ಮಾಡಿ ಮುಗಿಸಿ ಅವ ಶನಿವಾರ ದಿನ ಬಂದನ್ರಿ. ಶನಿವಾರ ದಿನ ಹೇಳ್ಯಾನ್ರಿ ನಮಗೆ, ಹೋಗ್ಯಾಳ ಇಲ್ಲಿ ಹೋಗಿ ಬರ್ತೀನಿ ಅಂತ ಹಿಂಗೆ ಹೇಳ್ಯಾಳ್ರಿ. ಎಲ್ಲರೂ ಹೋಗಿ ಬರ್ತಿರ್ಬೇಕು ಮಗಳು ಅಂತ ನಾವು ಮಾಡೀವ್ರಿ. ಅವಾಗ ಅಪ್ಪ ಅಂದೆವು, ಅಣ್ಣ ಅಂದೆವು, ನೋಡಪ್ಪ ಎಲ್ಲರೂ ಮುಚ್ಚಿಟ್ಟೇನು ನೋಡು, ನನ್ನ ಮಗಳಿಗೆ ತಂದು ಕೊಡು, ಯಾವ್ಯಾರು ಹೋಗ್ಯಾಳೆ ನೋಡು ಅಂದೇನು ರೀ. ನಾಯಕ ಮುಚ್ಚಿಲ್ರಿ, ನನಗೇನು ಹೇಳ್ಕೊತಾಗ್ಯದ್ರಿ, ನನ್ನ ಮಗನನ್ನ ತಿರ್ಗಾಡಿ ಭಾಳ ಅವಶ್ಯಕತೆ ಆದೇನ್ರಿ ಅಂದ. ಹೆಂಡತಿ ಹೆಸರಲ್ಲಿ ಮಾಡಿದ್ದ ಸಾಲ ಹೆಂಡತಿಯನ್ನೇ ಕೊಂದ. ಗುತ್ತಿಗೆದಾರನಾಗಿದ್ದ ರತ್ನಾಕರ ಮೈತುಂಬ ಸಾಲ ಮಾಡಿಕೊಂಡಿದ್ದ. ಇದು ಸಾಲದು ಅಂತ ಪತ್ನಿ ಹೆಸರಲ್ಲೂ ಲಕ್ಷ ಲಕ್ಷ ಸಾಲ ತಗೊಂಡಿದ್ದ. ಹಣ ಕೊಟ್ಟವರು ಎಷ್ಟು ದಿನ ಸುಮ್ಮನಿರ್ತಾರೆ ಹೇಳಿ. ಸಾಲಗಾರರ ಕಾಟ ಜಾಸ್ತಿ ಆಗ್ತಿದ್ದಂತೆ ರತ್ನಾಕರ ಕಂಗಾಲಾಗಿ ಹೋಗಿದ್ದಾನೆ. ಮನೆಗೆ ಬರ್ತಿದ್ದಂತೆ ಪತ್ನಿ ಜೊತೆಗೂ ಜಗಳ ಶುರು ಮಾಡುತ್ತಿದ್ದ. ಜನವರಿ 23ನೇ ತಾರೀಕು ಇದೇ ಸಾಲದ ವಿಷಯವಾಗಿ ಗಂಡ ಹೆಂಡತಿ ಮಧ್ಯೆ ದೊಡ್ಡ ಜಗಳವಾಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಸಿಟ್ಟಿಗೆದ್ದವ ರಾಡ್ನಿಂದ ಹೊಡೆದು ಪತ್ನಿಯ ತಲೆ ಚಿಪ್ಪೆಗರಿಸಿದ್ದ. ಯಾವಾಗ ಪತ್ನಿ ಬಿದ್ದಲ್ಲೇ ಪ್ರಾಣ ಬಿಟ್ಲೋ ರತ್ನಾಕರ ರಕ್ತಾಸುರನಾಗಿದ್ದಾನೆ. ಯಾರಿಗೂ ಗೊತ್ತಾಗದಂತೆ ಮನೆ ಮುಂದಿನ ಜಾಗದಲ್ಲೇ ಹೂತು ಹಾಕಿದ್ದ. ಭಾಳ ಮರುದಿವ್ಸ ಮತ್ತು 3ನೇ ದಿನಕ್ಕೆ ಮತ್ತೊಂದು ಜರ ಭಾಳ ಇದು ಮಾಡೋಕ್ಕಾಗ್ತತ್ರಿ ಜಗಳ. ಅದು ಕೇಸಿನ ಸಂಬಂಧ ನಾನು ಒಳಗೆ ಹೋಗಿತ್ತಾರ ನಾ ಹೆಂಗೆ ಮಾಡ್ಬೇಕತ್ತ. ನಾ ಹಾರಿಲೆ ಹೊಡೆದೀನಿ, ಅದಕ್ಕೆ 2-3-4 ಏಟು ಹೊಡೆದು ಕಲಾಶಿ ಆಗೋದು ಅಂತ ಹೇಳೋದು. ಅವ್ರು ಒಪ್ಕೊಂಡ್ರತ್ರಿ ಅಷ್ಟೇ. ಮುಂದೆ ಅಲ್ಲೇ ಅವ್ರು ಹೋದ್ರಾಗ ಹಾಡಿ ಮುಚ್ಚಾರತ್ರಿ ಕಂಪೌಂಡ್ನ್ಯಾಗ. ಹಾಡಿ ಮುಚ್ಚಾನ್ರಿ. ಮುಚ್ಚಿ ಇವತ್ತೇನದ ತೆಗೆದು ಅವನಿಗೆ ಇದು ಮಾಡ್ಯಾರಿ. ಒಟ್ಟು ಅವ್ರಿಗೆ ಮಾತ್ರ ನಮಗೆ ನ್ಯಾಯ ಕೊಡಿಸ್ರಿ, ಅವನಿಗೆ ಮತ್ತು ಹೊರಗೆ ಬಿಡಬೇಡ.
ಕಳೆದ 26 ದಿನದಿಂದ ಯಾರೊಬ್ಬರಿಗೂ ಗೊತ್ತಾಗದಂತೆ ಕಳ್ಳಾಟ ಆಡ್ತಿದ್ದವ ಕೊನೆಗೂ ಅಂಧರಾಗಿದ್ದಾನೆ. ಪತ್ನಿ ಕೊಂದು ಹಾಯಾಗಿ ಓಡಾಡಿಕೊಂಡಿದ್ದವ ಕಂಬಿ ಹಿಂದೆ ಸೇರುವಂತಾಗಿದೆ. ಒಟ್ನಲ್ಲಿ ಸಾಲಗಾರರ ಕಾಟ ತಾಳೋದಕ್ಕಾಗದೆ ಕಟ್ಕೊಂಡ ಪತ್ನಿಯನ್ನೇ ಕೊಂದಿದ್ದು ಮಾತ್ರ ದುರಂತ. ಗುರುರಾಜ್, ನ್ಯೂಸ್ 18, ವಿಜಯಪುರ.